ಮಂಗಳೂರಿನ ಅಲ್ಪಸಂಖ್ಯಾತರ ಸಭೆಯಲ್ಲಿ ಭಾರೀ ಹೈ ಡ್ರಾಮಾ ನಿರ್ಮಾಣವಾಗಿದೆ. ರಾಜೀನಾಮೆಯಿಂದ ಹಿಂದೆ ಸರಿದಿದ್ದಾರೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹಿಲ್ ಹಮೀದ್. ಹಮೀದ್ ನಿರ್ಧಾರಕ್ಕೆ ಕಾರ್ಯಕರ್ತರು ವ್ಯಾಪಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಮೀದ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಸಿಎಂ ಸೂಚನೆಯಂತೆ ಹಿಂದೆ ಸರಿಯೋದು ಸರಿಯಲ್ಲ, ತಕ್ಷಣವೇ ರಾಜೀನಾಮೆ ಕೊಡುವಂತೆ ಉದ್ರಿಕ್ತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಕೂಡಲೇ ರಾಜೀನಾಮೆ ಆಗಬೇಕು ಅಂತ. ಒಟ್ಟಿನಲ್ಲಿ ಮಂಗಳೂರಿನಲ್ಲಿ ಕರೆದಂತಹ ಅಲ್ಪಸಂಖ್ಯಾತರ ಈ ಒಂದು ಕಾರ್ಯಕ್ರಮ ಭಾರೀ ಹೈಡ್ರಾಮಕ್ಕೆ ಸಾಕ್ಷಿಯಾಗಿ ಗದ್ದಲದ ಗೂಡಾಗಿದೆ. ಯಾರು ಏನು ಹೇಳಿದ್ರು ಕೇಳೋ ಮನಸ್ಥಿತಿಯಲ್ಲಿ ಕಾರ್ಯಕರ್ತರಿಲ್ಲ. ನಮ್ಮ ಆಗ್ರಹ ಇಷ್ಟೇ, ರಾಜೀನಾಮೆ ಕೊಡಬೇಕು, ಯಾವ ಕಾರಣಕ್ಕೂ ಕೂಡ ಸಮಯವನ್ನು ಕೊಡಬಾರ್ದು. ಸಿಎಂ ಹೇಳಿರಲಿ, ಯಾರೇ ಹೇಳಿರಲಿ, ರಾಜೀನಾಮೆ ಅಂದರೆ ರಾಜೀನಾಮೆ ಅಷ್ಟೇ ಅಂತ ಕಾರ್ಯಕರ್ತರು ಕೂಗಾಡಿದ್ದಾರೆ. ಹಮೀದ್ ನಿರ್ಧಾರಕ್ಕೆ ಬಂದರು. ಸಿಎಂ ಹೇಳಿದ್ದಾರೆ, ಜಮೀರ್ ಅವರು ಹೇಳಿದ್ದಾರೆ, ಒಂದು ವಾರ ಕಾದು ನೋಡೋಣ, ಅವ್ರು ಏನೂ ಮಾಡದೇ ಇದ್ದಾಗ, ಏನೂ ಆ್ಯಕ್ಷನ್ ತೆಗೆದುಕೊಳ್ಳದೆ ಇದ್ದಾಗ ನಾವು ರಾಜೀನಾಮೆಯ ನಮ್ಮ ನಿರ್ಧಾರ ಏನಿದೆ ಅದನ್ನೇ ಮುಂದುವರಿಸೋಣ ಅಂತ. ಬಟ್ ಇದನ್ನು ಕೇಳಿಸ್ಕೊಳ್ಳೋ ಹಂತದಲ್ಲಿ ಕಾರ್ಯಕರ್ತರು ಇರಲಿಲ್ಲ. ಯಾಕೆ ಕೊಡಬೇಕು ಅವ್ರಿಗೆ ಸಮಯವನ್ನು, ಯಾಕೆ ಕೇಳಬೇಕು ಅವ್ರು ಹೇಳಿದ ಮಾತನ್ನ? ಈ ಜಿಲ್ಲೆಯಲ್ಲಿ ಒಂದು ರೀತಿಯ ಶಾಂತಿಯ ವಾತಾವರಣ ಇಲ್ಲವೇ ಇಲ್ಲ. ಒಬ್ಬರನ್ನ ಒಬ್ಬರು ಸಾಯಿಸುವ ಹಂತಕ್ಕೆ ಹೋಗಿದ್ದಾರೆ. ದ್ವೇಷ ಭಾವನೆ ಅಲ್ಲಿ ಹೆಚ್ಚಾಗ್ತಾ ಇದೆ. ಇದು ಇಲ್ಲಿಗೆ ಮುಗಿಬೇಕಷ್ಟೆ, ಕೊನೆ ಆಗಬೇಕು. ಈ ಪ್ರಕರಣ ಇಲ್ಲಿಗೆ ಕೊನೆ ಆಗಬೇಕು. ಅದಕ್ಕೆ ನಮ್ಮೆಲ್ಲರ ರಾಜೀನಾಮೆ ಒಂದೇ ಉತ್ತರ ಅಂತ ಅವರು ಕೂಡ ಬಿಗಿಪಟ್ಟನ ಹಿಡಿದಿದ್ದಾರೆ. ಎಷ್ಟೇ ಮನವೊಲಿಕೆ ಪ್ರಯತ್ನ ನಡೆಸ್ತಾ ಇದ್ರೂ ಕೂಡ ಅದ್ಯಾವುದಕ್ಕೂ ಕೂಡ ಕಿವಿ ಕೊಡುವಂತಹ ಕೆಲಸವನ್ನು ಕಾರ್ಯಕರ್ತರು ಮಾಡ್ತಾ ಇಲ್ಲ. ಇದರ ಪರಿಣಾಮವಾಗಿ ಮಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದಂತಹ ಇವತ್ತಿನ ಸಭೆ ಗದ್ದಲದ ಗೂಡಾಗಿದೆ. ಫೈನಲಿ ಏನು ನಿರ್ಧಾರಕ್ಕೆ ಬಂದರು, ಇದನ್ನು ಹೇಳಿ ಸುಮ್ಮನಾದ್ರ ಹಮೀದ್ ಅವರು, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಹಮೀದ್ ಅವರು, ಅಥವಾ ಒತ್ತಡಕ್ಕೆ ಮಣಿದು ಆಯಿತು ರಿಸೈನ್ ಮಾಡೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದ್ರ? ಇನ್ನೂವರೆಗೂ ಆ ತೀರ್ಮಾನಕ್ಕೆ ಬಂದ ಹಾಗೆ ಕಾಣಿಸ್ತಾ ಇಲ್ಲ. ಪರಿಣಾಮ ಇನ್ನೂ ಕೂಡ ಮಾತು ಮುಂದುವರೆದಿದೆ. ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿದ್ದಾರೆ ಅವರು. ಮುಖ್ಯಮಂತ್ರಿಗಳು ಆ ಥರದ ನಿರ್ಧಾರಕ್ಕೆ ಬರಬೇಡಿ, ರಾಜೀನಾಮೆ ಉತ್ತರ ಅಲ್ಲ, ನಾವೆಲ್ಲವನ್ನೂ ಕೂಡ ನಿಭಾಯಿಸ್ತೀವಿ, ಹಾಗಾಗಿ ಎಲ್ಲರ ಜೊತೆಗೂ ಮಾತಾಡ್ತೀವಿ ಅಂತ ಹೇಳಿ ಒಂದು ವಾರದ ಗಡುವನ್ನು ಕೇಳಿದ್ದಾರಂತೆ. ಇದನ್ನು ಕನ್ವೆ ಮಾಡಿದ್ದಾರಷ್ಟೇ, ಅದರ ಅವಶ್ಯಕತೆ ಇರಲಿಲ್ಲ ಅನ್ನೋದು ಈಗ ಕಾರ್ಯಕರ್ತರ ಕೂಗಾಗಿದೆ. ಒಂದೇ ತಿಂಗಳಲ್ಲಿ 3 ಹತ್ಯೆಗಳು, ಪ್ರತಿಕಾರದ ಹತ್ಯೆಗಳಾಗ್ತಾ ಇದೆ. ಈ ರೀತಿಯಾಗಿ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಆಗ್ತಾ ಇದ್ರೆ ಹೇಗೆ ಬದುಕೋದು ಹೇಗೆ ಅನ್ನುವಂಥ ಪ್ರಶ್ನೆ ಅವ್ರದ್ದು.